ಉಕ್ರೇನ್ ದೇಶವು ರಷ್ಯಾ ಸಂಸ್ಥಾನದ ಭಾಗವೆಂದು ನಂಬಿರುವ ಪುಟಿನ್ ಆಡಳಿತ ಈ ನಿಟ್ಟಿನಲ್ಲಿ ಉಕ್ರೇನ್ ಮೇಲೆ ಒತ್ತಡ ಹೇರುತ್ತಾ ಬಂದಿತ್ತು. ಮೊದಲಿಗೆ ನ್ಯಾಟೋ ಮತ್ತು ರಷ್ಯಾದಿಂದ ಅಂತರ ಕಾಯ್ದುಕೊಳ್ಳುವ ತೀರ್ಮಾನ ತೆಗೆದುಕೊಂಡಿದ್ದ ಉಕ್ರೇನ್, ರಷ್ಯಾದ ಒತ್ತಡ ಹೆಚ್ಚಾದಂತೆ ನ್ಯಾಟೋದತ್ತ ವಾಲತೊಡಗಿತು. ಉಕ್ರೇನ್ಗೆ ನ್ಯಾಟೋ ಸದಸ್ಯತ್ವ ಸಿಕ್ಕಿದರೆ ಅತ್ಯಾಧುನಿಕ ಕ್ಷಿಪಣಿಗಳು ಮತ್ತು ಬಲಿಷ್ಠ ಸೇನೆ ನೆಲೆ ನಿಲ್ಲುವುದು ಸುಲಭವಾಗುತ್ತದೆ. ನ್ಯಾಟೋ ತೊರೆದರೆ ಯುರೋಪಿನ ಹೆಚ್ಚಿನ ರಾಷ್ಟ್ರಗಳಿಗೆ ಸ್ವಂತ ಸೇನೆಯೇ ಇಲ್ಲ. ಸುತ್ತು ಜಗತ್ತಿಗೆ ಸ್ವಾಗತ, ನಮಸ್ಕಾರಗಳು ಸ್ನೇಹಿತರೆ. ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾದರೆ ಅಮೆರಿಕದ ಸೇನೆಯು ಮುಂದೊಂದು ದಿನ ರಷ್ಯಾ ಮೇಲೆ ಒತ್ತಡ ಹೇರುವಲ್ಲಿ ಯಶಸ್ವಿಯಾಗಬಹುದೆಂಬ ಆತಂಕವು ಪುಟಿನ್ ಮನಸ್ಸಿನಲ್ಲಿತ್ತು. ನ್ಯಾಟೋ ಸೇರುವ ಲಕ್ಷಣ ರೇಖೆಯನ್ನು ಉಕ್ರೇನ್ ದಾಟಲು ತಯಾರಾಗುತ್ತಿದ್ದಂತೆ 2022ರ ಫೆಬ್ರವರಿಯಲ್ಲಿ ರಷ್ಯಾವು ಉಕ್ರೇನ್ನ ನೆಲವನ್ನು ಆಕ್ರಮಿಸಿಕೊಳ್ಳಲು ಪ್ರಾರಂಭಿಸಿತು. ಉಕ್ರೇನಿನ ಉಳಿವಿನ ಪ್ರಶ್ನೆ ಉದ್ಭವಿಸಿದಾಗ ಅಮೆರಿಕ ಮತ್ತು ನ್ಯಾಟೋ ದೇಶಗಳ ಕಡೆಯಿಂದ ಶಸ್ತ್ರಾಸ್ತ್ರಗಳ ನೆರವು ಹರಿದು ಬಂದಿದ್ದೆಲ್ಲವೂ ಈಗ ಇತಿಹಾಸವಾಗಿದೆ. ನ್ಯಾಟೋ ಸಂಘಟನೆಗೆ ಶಸ್ತ್ರಾಸ್ತ್ರ, ಸೇನೆ ಮತ್ತು ಆರ್ಥಿಕ ಶಕ್ತಿ ತುಂಬುತ್ತಾ ಬಂದ ಅಮೆರಿಕದ ನಿಲುವನ್ನು ಟ್ರಂಪ್ ಗಂಭೀರವಾಗಿ ಪರಿಶೀಲಿಸುತ್ತಿದ್ದಾರೆ. ನ್ಯಾಟೋ ಸಂಸ್ಥೆಗೆ ಅಮೆರಿಕದ ಅಗತ್ಯವಿದೆಯೇ ಹೊರತು ನ್ಯಾಟೋ ಇಲ್ಲದೆಯೂ ಅಮೆರಿಕವು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಮರ್ಥವಾಗಿದೆ ಎಂದು ಟ್ರಂಪ್ ಯಾವ ಹಿಂಜರಿಕೆಯಿಲ್ಲದೆ ಸಾರಿದ್ದಾರೆ. ಒಂದು ವೇಳೆ ನ್ಯಾಟೋ ಅಡಿಯಲ್ಲಿ ಬರುವ ಎಲ್ಲ ಸಣ್ಣಪುಟ್ಟ ದೇಶಗಳು ಆರ್ಥಿಕ ಹೊರೆಯನ್ನು ಹೊತ್ತುಕೊಂಡರಷ್ಟೇ ಅಮೆರಿಕದ ಸೇನೆಯ ನೆರವು ದೊರಕುತ್ತದೆಂಬ ಪಕ್ಕಾ ವ್ಯಾವಹಾರಿಕ ಮಾತನ್ನು ಟ್ರಂಪ್ ನಿರ್ದಾಕ್ಷಿಣ್ಯವಾಗಿ ಹೇಳಿದರು. ಎರಡನೇ ವಿಶ್ವಯುದ್ಧ ಮುಗಿದಿದ್ದಷ್ಟೇ ಅಮೆರಿಕ ಮತ್ತು ಯುರೋಪಿನ ಹಲವು ದೇಶಗಳು ತಮ್ಮ ತಮ್ಮ ದೇಶದ ರಕ್ಷಣೆಯ ದೃಷ್ಟಿಯಿಂದ ಪರಸ್ಪರ ಸಹಕಾರ ನೀಡುವ ನಿಟ್ಟಿನಲ್ಲಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಎಂಬ ನ್ಯಾಟೋ ಸಂಘಟನೆ ರಚಿಸಿಕೊಂಡವು. ಅಮೆರಿಕವು ಆರ್ಥಿಕವಾಗಿ ಮತ್ತು ಮಿಲಿಟರಿ ತಂತ್ರಜ್ಞಾನದಲ್ಲಿ ಹೆಚ್ಚು ಸಶಕ್ತವಾದಂತೆ ಇತರ ಸಣ್ಣಪುಟ್ಟ ದೇಶಗಳು ನ್ಯಾಟೋದ ಭಾಗವಾಗುತ್ತಾ ಹೋದ ಕಾರಣ ಈಗ ಸುಮಾರು 32 ರಾಷ್ಟ್ರಗಳು ನ್ಯಾಟೋ ಸದಸ್ಯರು. ನ್ಯಾಟೋ ಇಷ್ಟು ವರ್ಷ ಅಮೆರಿಕದ ಅನತಿಯಂತೆ ನಡೆದುಕೊಂಡು ಬಂದ ಸಂಘಟನೆಯೆಂದು ವಿಶ್ವಕ್ಕೆ ತಿಳಿದಿದೆ. ಅಮೆರಿಕದ ಇಚ್ಛೆಯಂತೆ ನ್ಯಾಟೋ ಪಡೆಗಳು ಮಧ್ಯಪ್ರಾಚ್ಯ ಮತ್ತು ಅಫ್ಘಾನಿಸ್ತಾನದ ಪ್ರದೇಶಗಳಲ್ಲಿ ಮಿಲಿಟರಿ ಕಾರ್ಯಾಚರಣೆ ನಡೆಸಿವೆ, ಯುದ್ಧಗಳನ್ನು ಗೆದ್ದಿವೆ. ಅಮೆರಿಕದಂಥ ಬಲಿಷ್ಠ ದೇಶವು ನ್ಯಾಟೋ ಸಂಘಟನೆಯನ್ನು ಮುನ್ನಡೆಸುತ್ತಿರುವುದರಿಂದ ನ್ಯಾಟೋದೊಳಗಿರುವ ಚಿಕ್ಕ ಪುಟ್ಟ ದೇಶಗಳು ಇಷ್ಟು ದಿನ ನಿರಾತಂಕವಾಗಿ ಉಸಿರಾಡುತ್ತಿದ್ದವು. ನ್ಯಾಟೋ ನಿಯಮಾವಳಿಗಳ ಪ್ರಕಾರ ತನ್ನ ವ್ಯಾಪ್ತಿಯೊಳಗೆ ಬರುವ ಯಾವುದೇ ದೇಶದ ಮೇಲೆ ಆಕ್ರಮಣವಾದರೆ ನ್ಯಾಟೋದ ಇತರೆ ರಾಷ್ಟ್ರಗಳು ಆಕ್ರಮಣಕ್ಕೆ ಒಳಗಾದ ಆ ದೇಶಕ್ಕೆ ಮಿಲಿಟರಿ ನೆರವನ್ನು ನೀಡುವುದು ಕಡ್ಡಾಯವಾಗಿತ್ತು. ಅಮೆರಿಕದ ಚುಕ್ಕಾಣಿ ಹಿಡಿದಾಗಿನಿಂದ ಟ್ರಂಪ್ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ನಡೆಯುತ್ತಿರುವ ವಿದ್ಯಮಾನವನ್ನು ವಿಶ್ವನಾಯಕ ದೃಷ್ಟಿಯಿಂದ ನೋಡದೆ ಕೇವಲ ವ್ಯಾವಹಾರಿಕ ದೃಷ್ಟಿಕೋನದಿಂದ ನೋಡುತ್ತಿದ್ದಾರೆ. ನ್ಯಾಟೋ ಮತ್ತು ಅಮೆರಿಕದ ನೆರವಿನಿಂದ ರಷ್ಯಾದ ಆಕ್ರಮಣವನ್ನು ಎದುರಿಸಿದ ಉಕ್ರೇನಿನ ಜತೆ ಟ್ರಂಪ್ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಅಪೇಕ್ಷಿಸುತ್ತಿದ್ದಾರೆ. ಇದರ ಅರ್ಥವೇನೆಂದರೆ ಯುದ್ಧದಲ್ಲಿ ಒಂದು ದೇಶ ಮತ್ತೊಂದು ದೇಶಕ್ಕೆ ಮಾಡುವ ಸಹಾಯ ಕೂಡ ಒಂದು ರೀತಿಯ ಬಂಡವಾಳವಿದ್ದಂತೆ. ಅದಕ್ಕೆ ತಕ್ಕ ಲಾಭ ಮತ್ತು ಪ್ರತಿಫಲದ ಅಪೇಕ್ಷೆಯನ್ನು ಸಹಾಯ ನೀಡಿದ ದೇಶಗಳು ಇಟ್ಟುಕೊಳ್ಳುವುದು ಕೂಡ ಸಹಜ. ಉಕ್ರೇನ್ ಮುಂದೆ ಟ್ರಂಪ್ ಇಟ್ಟ ಖನಿಜಗಳ ಒಪ್ಪಂದಕ್ಕೆ ಸಹಿ ಹಾಕಲು ಹಿಂದೇಟು ಹಾಕಿದ ಜೆಲೆನ್ಸ್ಕಿಯನ್ನು ಮಂಡಿಯೂರುವಂತೆ ಮಾಡಲು ಸಕಲ ಒತ್ತಡವನ್ನು ಅಮೆರಿಕ ಹೇರುತ್ತದೆ. ಈ ಒಪ್ಪಂದವನ್ನು ಉಕ್ರೇನ್ ಒಪ್ಪಿಕೊಂಡರೆ ಅಮೆರಿಕ ನೀಡುವ ಮಿಲಿಟರಿ ಸಹಾಯದ ಬದಲಿಗೆ ಉಕ್ರೇನ್ನಲ್ಲಿರುವ ಖನಿಜಗಳ ಮೇಲೆ ಅಮೆರಿಕವು ತನ್ನ ಹಕ್ಕು ಚಲಾಯಿಸಲಿದೆ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡುವುದಕ್ಕಿಂತ ಮುಂಚಿತ ತಯಾರಿ ಉತ್ತಮ. ಅಮೆರಿಕದ ನೆರವಿನ ಮತ್ತು ನ್ಯಾಟೋ ಸಹಾಯವಿಲ್ಲದೆ ತಮ್ಮ ಭದ್ರತೆಯನ್ನು ತಾವೇ ಕಾಪಾಡಿಕೊಳ್ಳಬೇಕಾದ ಅನಿವಾರ್ಯತೆಯನ್ನು ಯುರೋಪಿಯನ್ ರಾಷ್ಟ್ರಗಳು ಎದುರಿಸುತ್ತಿವೆ.
ದೇಶಕ್ಕೆ ಅಗತ್ಯವಾಗಿರುವ ಹಲವು ಸೇವೆಗಳ ಪೈಕಿ ಕೆಲವನ್ನು ಔಟ್ಸೋರ್ಸ್ ಮಾಡಬಹುದು. ತಮ್ಮಲ್ಲಿ ಇಲ್ಲದ ಕಚ್ಚಾ ಪದಾರ್ಥಗಳನ್ನು ಶತ್ರು ದೇಶದಿಂದಲೂ ತಕ್ಕ ಬೆಲೆಗೆ ಆಮದು ಮಾಡಿಕೊಳ್ಳಬಹುದು. ಆದರೆ ತಮ್ಮ ದೇಶದ ಅಳಿವು ಉಳಿವನ್ನು ನಿರ್ಧರಿಸುವ ಸಶಕ್ತ ಸೇನೆಯನ್ನು ತಾವೇ ಹೊಂದಿರಬೇಕು ಎಂಬುದು ಪ್ರಾಥಮಿಕ ಪ್ರಜ್ಞೆ. ಯುರೋಪಿಯನ್ ರಾಷ್ಟ್ರಗಳಿಗೆ ಈಗ ಇದು ಜ್ಞಾನೋದಯವಾಗುತ್ತಿದೆಯೇ? ಯಾವುದೇ ದೇಶವು ವಿಶ್ವದ ಭೂಪಟದಲ್ಲಿ ಉಳಿಯಬೇಕಾದರೆ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳಬಹುದು. ಆದರೆ ತನ್ನ ನೆಲವನ್ನು ರಕ್ಷಣೆ ಮಾಡಿಕೊಳ್ಳಲು ತನ್ನ ನೆಲದ ಯೋಧರೇ ಆಗಬೇಕು. ಸೇನೆಯನ್ನು ಔಟ್ಸೋರ್ಸ್ ಮಾಡಲಾಗುವುದು. ಆದರೆ ಈಗ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗುತ್ತಿದ್ದಂತೆ ದೊಡ್ಡಣ್ಣನ ಹಿತಾಸಕ್ತಿಗಳೇ ಬದಲಾಗಿವೆ. ಅಮೆರಿಕದ ಹಿಂದಿನ ಸರಕಾರವು ಉಕ್ರೇನ್ ಪತನವಾಗದಂತೆ ಸಕಲ ರೀತಿಯ ನೆರವು ಒದಗಿಸಿತ್ತು. ಕೆಲವು ವಾರದ ಹಿಂದೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡುವೆ ನಡೆದ ಸಂವಾದವು ಮುರಿದುಬಿದ್ದ ನಂತರ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಹಲವು ಪಲ್ಲಟಗಳಾಗಿವೆ. ಸ್ವಂತ ಸೇನಾ ಸಾಮರ್ಥ್ಯ ಹೊಂದಿರದ ಯುರೋಪಿನ ಸಣ್ಣ ಸಣ್ಣ ದೇಶಗಳು ದೊಡ್ಡ ದೊಡ್ಡ ತಲ್ಲಣಗಳನ್ನು ಅನುಭವಿಸುತ್ತಿವೆ. ಏಷ್ಯಾ, ಮಧ್ಯಪ್ರಾಚ್ಯದ ಇಸ್ಲಾಂ ರಾಷ್ಟ್ರಗಳ ಗಡಿ ದಾಟಿದ ಲಕ್ಷಾಂತರ ಅಕ್ರಮ ವಲಸಿಗರು ಈಗಾಗಲೇ ಯುರೋಪಿನ ಹಲವು ದೇಶಗಳಲ್ಲಿ ಬೀಡು ಬಿಟ್ಟಿದ್ದಾರೆ. ಆಂತರಿಕ ಭದ್ರತೆಗೆ ಧಕ್ಕೆಯಾಗುವ ಸಾಕಷ್ಟು ವಿದ್ಯಮಾನಗಳು ಪ್ಯಾರಿಸ್ನಿಂದ ಲಂಡನ್ವರೆಗೂ ನಡೆದಿವೆ. ಯುದ್ಧದ ಛಾಯೆಯು ತಮ್ಮ ಭೂಮಿಯ ಮೇಲೆ ಎಂದಿಗೂ ಆವರಿಸದು ಎಂದು ಇದುವರೆಗೂ ನಿಶ್ಚಿಂತೆಯಿಂದ ತಣ್ಣಗಿದ್ದ ಫಿನ್ಲೆಂಡ್, ಸ್ವೀಡನ್, ನಾರ್ವೆ, ಗ್ರೀಸ್ ಮುಂತಾದ ದೇಶಗಳು ತಮಗೊಂದು ಸ್ವಂತ ಸೇನೆ ಬೇಕೆಂದು ಯಾವತ್ತೂ ಕೂಡ ಯೋಚಿಸಿರಲಿಲ್ಲ. ನ್ಯಾಟೋದ ಭಾಗವಾದ ಐಸ್ಲ್ಯಾಂಡ್ ದೇಶದ ಬಳಿ ಸೇನೆಯೇ ಇಲ್ಲ. ಇವುಗಳ ಸ್ಥಿತಿ ಹೇಗಿದೆ ಎಂದರೆ 1950ರಲ್ಲಿ ಟಿಬೆಟ್ ಹೇಗಿತ್ತೋ ಹಾಗೆ ತಾವಾಯಿತು ತಮ್ಮ ಪಾಡಾಯಿತು. ಧ್ಯಾನ ಮಾಡಿಕೊಂಡಿರೋಣ ಎಂದುಕೊಂಡಿದ್ದ ಟಿಬೆಟ್ಗೆ ತನ್ನನ್ನು ನುಂಗಲು ಚೀನಾ ಎದ್ದು ಬಂದಿದ್ದು ಗೊತ್ತೇ ಆಗಲಿಲ್ಲ. ಸೇನೆಗೆ ಆದ್ಯತೆಯನ್ನೇ ಕೊಡದೆ ಟಿಬೆಟ್ ಅಂದು ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳಿಂದ ಬಡಿದಾಟಕ್ಕೆ ಇಳಿದುಕೊಂಡರು. ಚೀನಾಕ್ಕೆ ಶರಣಾಗಿತ್ತು. ಈ ಬೆಳವಣಿಗೆಯಿಂದ ಭಾರತದಂಥ ರಾಷ್ಟ್ರಗಳು ಪಾಠ ಕಲಿತಿದ್ದರೂ ಯುರೋಪಿಯನ್ ರಾಷ್ಟ್ರಗಳು ಆ ಬಗ್ಗೆ ಯೋಚಿಸದೇ ಇರುವುದು ದುರಂತವಾಗಿದ್ದರು. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಜೈ ಕರ್ನಾಟಕ ಮಾತೆ.